ಕುನ ರಿಪೋರ್ಟ್ ಕಡೆಯಿಂದ ಏನೇನು ಡೂಯಬಲ್ಸ್ ಇದೆಯೋ ಅದನ್ನು ಆದಷ್ಟು ಬೇಗ ನಾವು ಮಾಡೋಕ್ಕೆ ರೆಡಿ ಆಗ್ತಿದ್ದೀವಿ ಖಂಡಿತ. ಬಟ್ ಅದು ಸ್ವಲ್ಪ ಟೈಮ್ ತೊಗೊಳಿದ್ರೆ ಅದನ್ನು ಅವ್ರಿಗೆ ಚೆನ್ನಾಗಿ ವ್ಯಕ್ತಪಡಿಸಿದ್ದಾರೆ. ನಮ್ಮ ಇವರು DCM ನವರು ಹೇಳಿದ್ದಾರೆ ಟೈಮ್ ತೊಗೊಳೋದಕ್ಕೆಲ್ಲ ಪರವಾಗಿಲ್ಲ, ನೀವು ಮಾಡಿ, ನೀವು ಅದನ್ನು ನಿಧಾನಕ್ಕೆ ಮಾಡ್ಕೊಳ್ಳಿ, ಬಟ್ ಏನು ಡೂಯಬಲ್ಸ್ ಇದೆಯೋ ಎಲ್ಲ ಮಾಡಿ ಅಂತಲೂ ಹೇಳಿದ್ದಾರೆ. ಸೊ ಅದನ್ನು ಖಂಡಿತ ನಾವು ಮುಂದುವರಿಸ್ತೀವಿ. ಸೊ ಎಲ್ಲ ಮಾತಾಡ್ತಾ ಇದ್ದೀವಿ, ಎಲ್ಲ ವಿಷಯಗಳನ್ನ ಮಾತಾಡಿದ್ವಿ. ಇನ್ಫ್ಯಾಕ್ಟ್ ಹೋದ ಕಮಿಟಿ ಯಾರ್ಯಾರು ಇದ್ರೋ KSAನಲ್ಲಿ 6 ತಿಂಗಳು ಈ ಕುನ ರಿಪೋರ್ಟ್ ಮೇಲೆ ಕೂತಿದ್ರು, ಒಂದು ಕೆಲಸ ಮಾಡಿರಲಿಲ್ಲ. ಸೊ ನಾವು 2ನೇ ದಿವಸ, ಇದು 3ನೇ ದಿವಸ, ಭಾನುವಾರ ಮುಗ್ದಿದ್ದು ಎಲೆಕ್ಷನ್ಸು. ನಾವು ಸೋಮವಾರದಿಂದನೇ ನಾವು ಶುರು ಮಾಡ್ಕೊಂಡಿದ್ದೀವಿ ಕೆಲಸನ. 3ನೇ ದಿವಸ ನಾವು ಇಲ್ಲಿ ಬೆಳಗಾಮಿಗೆ ಬಂದು ನಾವು DCMನ ಮತ್ತು CMನ ಮೀಟ್ ಮಾಡಿದ್ದೀವಿ ಅಂತಂದರೆ ಅದರಲ್ಲೇ ನಿಮಗೆ ಗೊತ್ತಾಗತ್ತೆ ನಮ್ಮ ಯೋಚನೆ ಯಾವ ಥರ ಇದೆ, ಮುಂದಾಲೋಚನೆ ಯಾವ ಥರ ಇದೆ, ಏನೇನು ಮಾಡಬೇಕು ಅಂತಿದ್ದೀವಿ ಅಂತ ಇದರಿಂದನೇ ಗೊತ್ತಾಗಬೇಕು ನಿಮಗೆ. ಸೊ ಇದರಿಂದ ನಾವು ಇದರಿಂದ ನಿಮಗೆಲ್ಲ ಅರ್ಥ ಆಗಬೇಕು. ಸೊ ಖಂಡಿತ ನಮ್ಮ ವಿನಯ್ ಮೃತ್ಯುಂಜಯ ಅವ್ರು ಹೇಳ್ದಂಗೆ ಸೊ ಶೀಘ್ರದಲ್ಲೇ ಸ್ವಲ್ಪ ಸಿಹಿ ಸುದ್ದಿ ಸಿಗುವಂಥ ಒಂದು ಎಲ್ಲ ಸೂಚನೆಗಳು ಕಾಣಿಸ್ತಾ ಇದೆ.